ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಲವಾರು ವರ್ಷಗಳ ಪರಿಶ್ರಮ ಪ್ರಯತ್ನದ ನಂತರ ಈ ವರ್ಷ ಅಯೋಧ್ಯೆಯಲ್ಲಿ ಶ್ರೀರಾಮನ ಸ್ಥಾಪನೆ ಆಗಿರೋದು ನಾವೆಲ್ಲರೂ ಹೆಮ್ಮೆ ಪಡುವಂತಹ ವಿಷಯ. ಆ ಶ್ರೀರಾಮನ ಆಶೀರ್ವಾದ ತೆಗೆದುಕೊಳ್ತಾ ಈ ಚಾನೆಲ್ ಅನ್ನ ಶುರು ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್. ವೆಲ್ಕಮ್ ಟು ಮಾಮೀಸ್ ಸ್ಟೋರೀಸ್. ನಾನು ನಿಮ್ಮ ಪ್ರಿಯ ಮಾಮಿ. ಮಮ್ಮಿ ಅಲ್ಲ ರೀ, ಮಾಮಿ. ಸರಿ, ನಮ್ಮ ಚಾನೆಲ್ ಹೆಸರಿಂದಾನೇ ತಿಳಿಯುತ್ತೆ ನಾವು ಮಕ್ಕಳಿಗಾಗಿ ದೇವರ ಕಥೆಗಳನ್ನ ಹೇಳ್ತೀವಿ ಅಂತ. ದೇವರ ಕಥೆಗಳನ್ನ ಕೇಳುವುದರಿಂದ ಮಕ್ಕಳಿಗೆ ಆಗುವ ಲಾಭ ಆದ್ರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದು ಇಂಟ್ರೊಡಕ್ಷನ್ ವಿಡಿಯೋ ಆಗಿರೋದ್ರಿಂದ ಇದರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಅಷ್ಟೇ. ಮುಂದಿನ ವಿಡಿಯೋದಿಂದ ಬರೀ ರಾಮಾಯಣದ ಕಥೆಗಳನ್ನ ಮಕ್ಕಳಿಗಾಗಿ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ರಿಲೀಸ್ ಮಾಡಲಾಗುತ್ತೆ. ನಾನು ದೇವರ ಕಥೆಗಳಿಂದ ಮಕ್ಕಳಿಗೆ ಆಗುವ ಲಾಭ ಏನು ಅನ್ನೋದನ್ನ ಹೇಳೋದಕ್ಕೆ ಹೊರಟಿದ್ದೆ. ಅದನ್ನ ಈಗ ಶುರು ಮಾಡೋಣ. ನಮ್ಗೆ ಮಕ್ಕಳು ಅಂದ್ರೆ ಹೇಗಿರ್ಬೇಕು? ಬುದ್ಧಿಶಾಲಿಗಳು, ಧೈರ್ಯವಂತರು, ಬಲಶಾಲಿಗಳು ಆಗಿರ್ಬೇಕು. ತಂದೆ ತಾಯಿ ಗುರು ಹಿರಿಯರ ಮಾತುಗಳನ್ನ ಕೇಳಬೇಕು. ಕೆಟ್ಟವರ ಸಹವಾಸ ಮಾಡಬಾರ್ದು, ಒಳ್ಳೆಯವರ ಸಹವಾಸದಲ್ಲಿಯೇ ಇರಬೇಕು. ಒಟ್ನಲ್ಲಿ ಎಲ್ರೂ ಮೆಚ್ಚೋ ಹಾಗೆ ಇರಬೇಕು. ಮುಂದೆ ಏನಾದರೂ ದೊಡ್ಡ ಸಾಧನೆ ಮಾಡಿ ಕೀರ್ತಿವಂತರಾಗಬೇಕು. ಅಷ್ಟೇ ತಾನೇ ತಂದೆ ತಾಯಿಗಳಿಗೆ ಬೇಕಾಗಿರೋದು. ಚಿಕ್ಕ ವಯಸ್ಸಿನಲ್ಲೇ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇವುಗಳನ್ನೆಲ್ಲ ಓದ್ಕೊಂಡು ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡ್ತಾ ಇರೋರು ತುಂಬಾ ಜನ ಇದ್ದಾರೆ. ನೀವು ಏನೇ ಆಗೋದಕ್ಕೆ ಬಯಸಿರಿ ಮಕ್ಕಳೇ, ಅಂದ್ರೆ ನೀವು ಪೊಲೀಸ್ ಆಫೀಸರ್, ಡಾಕ್ಟರ್, ಸೈಂಟಿಸ್ಟ್, ರಾಜಕೀಯದಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡ್ಬೇಕಾ, ಪ್ರಪಂಚದಲ್ಲಿ ನೀವು ಏನೇ ಆಗೋದಕ್ಕೆ ಇಷ್ಟಪಟ್ಟರು ನಮ್ಮ ಸನಾತನ ಧರ್ಮಗಳನ್ನ ತಿಳಿದುಕೊಂಡು ದೇವರ ಜೊತೆಯಲ್ಲಿ ನಡೆದ್ರೆ ನೀವು ಪ್ರಪಂಚವೇ ನಿಮ್ಮನ್ನ ಹಿಂದಿರುಗಿ ನೋಡ್ಬೇಕು. ಆ ತರ ಮುಂದೆ ಬರ್ತೀರಾ. ಸಾಧಾರಣ ವ್ಯಕ್ತಿ ಅಸಾಧಾರಣ ಆಗೋದಂತೂ ಖಂಡಿತ. ಒಟ್ನಲ್ಲಿ ಏನೇ ಆದ್ರೂ ದಿ ಬೆಸ್ಟ್ ಅಂತೂ ಆಗ್ತೀರಾ. ಸನಾತನ ಧರ್ಮದ ಜೊತೆಗೆ ಸಾಧನೆ ಮಾಡಿರುವವರು ನಿಮಗೂ ಗೊತ್ತಿರಬಹುದು. ಅದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಭಾರತೀಯರು ಹುಟ್ಟೋವಾಗ್ಲೇ ತುಂಬಾ ಬುದ್ಧಿವಂತರು. ಅದಕ್ಕೆ ಪ್ರಪಂಚದ ಎಲ್ಲ ಕಡೆ ನಮ್ಮ ಭಾರತೀಯರೇ ಇದ್ದು ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ಕರೆದುಕೊಂಡು ಹೋಗಿಬಿಟ್ರೆ ಮಾತ್ರ ನೀವು ಅಂದುಕೊಂಡಿರೋದಕ್ಕಿಂತ ಹೆಚ್ಚಿನ ಸಾಧನೆಯನ್ನೇ ಮಾಡಿಬಿಡ್ತಾರೆ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದ್ರೆ ಸ್ವಾಮಿ ವಿವೇಕಾನಂದರು. ವಿವೇಕಾನಂದರಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ 16 ಭಾಷೆಗಳು ಗೊತ್ತಿತ್ತಂತೆ. ನೀವು ಭಾರತವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಓದಿ ಅಂತ ನಮ್ಮ ರವೀಂದ್ರನಾಥ ಟ್ಯಾಗೂರರು ಹೇಳ್ತಾ ಇದ್ರು. ವಿವೇಕಾನಂದರು ಹೇಳ್ತಾ ಇದ್ರು, ನನ್ನಷ್ಟೇ ಬುದ್ಧಿಶಕ್ತಿ ಎಲ್ಲ ಭಾರತೀಯರಿಗೂ ಇರುತ್ತೆ. ಸಮಯವನ್ನ ವ್ಯರ್ಥ ಮಾಡದೆ ಇರುವ ಬುದ್ಧಿಶಕ್ತಿಯನ್ನ ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು ಅಷ್ಟೇ ಅಂತ. ಹೊರದೇಶಗಳಿಗೆ ಹೋಗಿ ವೇದಾಂತ, ಯೋಗ ಇದರ ಬಗ್ಗೆ ಮಾತಾಡಿ ನಮ್ಮ ದೇಶ ಎಂತಹ ಮಹಾನ್ ದೇಶ ಅಂತ ತೋರಿಸಿಕೊಟ್ಟವರು ನಮ್ಮ ವಿವೇಕಾನಂದರು. ಅವರ ತಾಯಿ ಭುವನೇಶ್ವರಿ ದೇವಿಯವರು ಚಿಕ್ಕ ವಯಸ್ಸಿನಲ್ಲಿಯೇ ನಮ್ಮ ಪ್ರಸಿದ್ಧ ಪವಿತ್ರ ಗ್ರಂಥಗಳ ಬಗ್ಗೆ ತುಂಬಾ ಹೇಳಿಕೊಟ್ಟು, ನೀನು ತುಂಬಾ ಬುದ್ಧಿವಂತನಾಗಬೇಕು, ಇಡೀ ಪ್ರಪಂಚವೇ ನಿನ್ನನ್ನು ಎಷ್ಟು ವರ್ಷ ಕಳೆದರೂ ಮರೆಯಬಾರದು, ಅಂತಹ ಸಾಧನೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅದೇ ರೀತಿ ಅವರು ಸಾಧನೆ ಮಾಡಿ ತೋರಿಸಿದ್ದಾರೆ ನೋಡಿ. ಅದಕ್ಕೆ ಹೇಳೋದು, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ಈ ಗಾದೆ ಮಾತು ಎಷ್ಟು ಸರಿ ಇದೆ ಅಲ್ವಾ? ವಿವೇಕಾನಂದರು ಇನ್ನೊಂದು ಮಾತು ಹೇಳ್ತಾ ಇದ್ರು, ನಿನಗೆ ನೀನು ಕೇಡನ್ನ ಉಂಟು ಮಾಡಿಕೊಳ್ಳದೆ ಇದ್ರೆ ಈ ಪ್ರಪಂಚದಲ್ಲಿ ಯಾವುದೇ ಶಕ್ತಿ ನಿನಗೆ ಕೇಡನ್ನ ಉಂಟು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಎಷ್ಟು ಪವರ್, ಎಷ್ಟು ಶಕ್ತಿ ಇದೆ ನೋಡಿ ಅವರ ಈ ಮಾತಿನಲ್ಲಿ. ಇದರ ಅರ್ಥ ಏನಂದ್ರೆ ಮಕ್ಕಳೇ, ಯಾವುದು ಸರಿಯಾದ ದಾರಿ ಅಂತ ತಿಳಿದುಕೊಂಡು ನಡೆದ್ರೆ ನಮಗೆ ಯಾರು ಕೆಟ್ಟದ್ದನ್ನ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ. ಅದಕ್ಕಂತಾನೆ ರಾಮಾಯಣವನ್ನ ಆಡು ಭಾಷೆಯಲ್ಲಿ ಮಕ್ಕಳಿಗೆ ಅರ್ಥ ಆಗುವ ಹಾಗೆ ನಿಧಾನವಾಗಿ ಹೇಳುವ ಪ್ರಯತ್ನ ನಮ್ಮದು. ನಮ್ಮ ರಾಮಾಯಣದ ಕಥೆಗಳು ಎಲ್ಲ ಮಕ್ಕಳನ್ನು ತಲುಪಲಿ ಮತ್ತು ಆ ಶ್ರೀರಾಮನ ಆಶೀರ್ವಾದ ಎಲ್ಲ ಮಕ್ಕಳಿಗೂ ಸಿಗಲಿ ಎನ್ನುವುದೇ ನಮ್ಮ ಆಶಯ. ಚಿಕ್ಕ ವಯಸ್ಸಿನಲ್ಲಿಯೇ ಶ್ಲೋಕ ಹೇಳೋದು, ದೇವರ ಕಥೆಗಳನ್ನ ಕೇಳುವುದು ಇದೆಲ್ಲ ಮಾಡಿದ್ರೆ ಮನಸ್ಸು ಬರೀ ಒಳ್ಳೆಯ ಕಡೆಯೇ ಹೋಗುತ್ತೆ. ಮಕ್ಕಳು ಹಾಳಾಗುವ ಯಾವುದೇ ಭಯ ಕೂಡ ಇರೋದಿಲ್ಲ. ಮತ್ತೆ ಮಕ್ಕಳಲ್ಲಿ ಯಾವುದು
ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಿರ್ಧಾರ ಮಾಡುವ ಗಟ್ಟಿ ಮನಸ್ಸು ಬರುತ್ತೆ. ಅವಸರದಲ್ಲಿ ಯಾವುದೇ ನಿರ್ಧಾರ ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡುವ ಅಗತ್ಯ ಕೂಡ ಇರೋದಿಲ್ಲ. ಮನಸ್ಸು ಶಾಂತವಾಗಿದ್ರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಯಾವುದೇ ಕಷ್ಟ ಬಂದ್ರೂ ನಾವು ತುಂಬಾ ಧೈರ್ಯದಿಂದ ಎದುರಿಸಬಹುದು ಅನ್ನೋದು ಚಿಕ್ಕ ವಯಸ್ಸಿನಲ್ಲೇ ತಿಳ್ಕೋಬಹುದು. ಇದರಿಂದ ಮುಂದೆ ಆಗುವ ಎಷ್ಟೋ ಅನಾಹುತಗಳನ್ನ ತಪ್ಪಿಸಬಹುದು. ರಾಮಾಯಣದಲ್ಲಿ ತುಂಬಾ ಆದರ್ಶದ ವ್ಯಕ್ತಿಗಳನ್ನ ನಾವು ನೋಡಬಹುದು. ಅಂದ್ರೆ ಮನುಷ್ಯರು ಯಾವ ವಯಸ್ಸಿನವರೇ ಆದ್ರೂ ಇದರಲ್ಲಿ ನೀತಿಗಳನ್ನ ಕಲಿಯೋದು ತುಂಬಾ ಇರುತ್ತೆ. ರಾಮಾಯಣ ಹೇಗೆ ಜೀವನ ನಡೆಸಬೇಕು ಅಂತ ತೋರಿಸುತ್ತೆ. ಮಹಾಭಾರತ ನಾವು ಯಾವ ಯಾವ ತಪ್ಪುಗಳನ್ನ ಮಾಡಬಾರದು ಅಂತ ತೋರಿಸುತ್ತೆ. ಭಗವದ್ಗೀತೆ ಒಳ್ಳೆಯ ಮತ್ತು ನೆಮ್ಮದಿಯ ಜೀವನವನ್ನ ಹೇಗೆ ನಡೆಸಬೇಕು ಅಂತ ತೋರಿಸಿಕೊಡುತ್ತೆ. ಇದನ್ನೆಲ್ಲ ನಾವು ಯಾವುದೇ ವಯಸ್ಸಿನಲ್ಲಿ ಕಲಿತರೂ ಲಾಭವೇ ಹೆಚ್ಚು. ನೆಮ್ಮದಿಯ ಜೀವನ ನಮ್ಮದಾಗುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಇವುಗಳನ್ನೆಲ್ಲ ಕಲಿತು ಜೀವನವನ್ನ ಚೆನ್ನಾಗಿ ನಡೆಸಿಕೊಂಡು ಹೋದ್ರೆ ಅದೇ ಬುದ್ಧಿವಂತಿಕೆ ತಾನೆ. ಉದಾಹರಣೆಗೆ ಹೇಳೋದಾದ್ರೆ, ಈಗ ನಾವು ಒಂದು ವಾಷಿಂಗ್ ಮೆಷಿನ್ ಅಥವಾ ಇನ್ಯಾವುದಾದ್ರೂ ಮೆಷಿನ್ ತೆಗೆದುಕೊಂಡ್ರೆ ಅದಕ್ಕೆ ಒಂದು ಯೂಸರ್ ಮ್ಯಾನ್ಯಲ್ ಅಂತ ಕೊಡ್ತಾರೆ. ಅದನ್ನ ಓದಿಕೊಂಡ್ರೆ ಸುಲಭವಾಗಿ ಆ ಮೆಷಿನ್ ಅನ್ನ ನಾವು ಬಳಸಬಹುದು. ಅಥವಾ ಕಂಪನಿಯವರು ಬಂದು ನಮಗೆ ಹೇಳಿಕೊಡ್ಬೇಕು ಆ ಮೆಷಿನ್ ಅನ್ನ ಹೇಗೆ ಉಪಯೋಗ ಮಾಡ್ಕೋಬೇಕು ಅಂತ. ನಮಗೆ ಇಷ್ಟ ಬಂದ ಹಾಗೆ ಉಪಯೋಗ ಮಾಡ್ಕೊಂಡ್ರೆ ಅದು ಬೇಗ ಹಾಳಾಗುತ್ತೆ. ಹಾಗೆಯೇ ಈ ನಮ್ಮ ಸನಾತನ ಧರ್ಮ ಅನ್ನೋದು ಏನೇನು ಇದೆಯೋ, ವೇದ, ಉಪನಿಷತ್, ನಮ್ಮ ಧರ್ಮ ಗ್ರಂಥಗಳಾದ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಇವೆಲ್ಲ ನಮಗೆ ಯೂಸರ್ ಮ್ಯಾನ್ಯಲ್ ಇದ್ದ ಹಾಗೆ. ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ಜೀವನ ಹೇಗೆ ನಡೆಸೋದು ಅಂತ ಗೊತ್ತಾಗುತ್ತೆ. ಆಗ ನೆಮ್ಮದಿಯ ಜೀವನ ನಮ್ಮದಾಗುತ್ತೆ. ದೇವರು ಈ ಜಗತ್ತನ್ನ ನಮ್ಮನ್ನ ಎಲ್ಲ ಸೃಷ್ಟಿ ಮಾಡಿ ಏನಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಕೂತಿಲ್ಲ. ನಮಗೆ ನಮ್ಮ ಪವಿತ್ರ ಗ್ರಂಥಗಳನ್ನೆಲ್ಲ ಕೊಟ್ಟು ಇದನ್ನೆಲ್ಲ ಚೆನ್ನಾಗಿ ಓದಿಕೊಂಡು ಜೀವನ ನಡೆಸಿ ಅಂತ ಹೇಳಿದ್ದಾರೆ. ಪಾಠಗಳನ್ನು ಓದದೆ ನಾವು ಪರೀಕ್ಷೆ ಬರೆಯೋಕೆ ಆಗುತ್ತಾ? ಅವುಗಳನ್ನ ಓದದೆಯೇ ನಾವು ಜೀವನ ನಡೆಸ್ತಾ ಇದ್ದೀವಿ ಅಂದ್ರೆ ಪಾಸ್ ಆಗೋದಾದ್ರೂ ಹೇಗೆ? ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿರುವ ಭಗವಂತನನ್ನ ಮರೆತು ಜೀವನ ನಡೆಸ್ತೀವಿ ಅಂದ್ರೆ ಆಗುತ್ತಾ? ಖಂಡಿತ ಸಾಧ್ಯವಿಲ್ಲ. ನಾವು ಚಂದ್ರಯಾನ ಲಾಂಚ್ ಮಾಡಿದ ಸೈಂಟಿಸ್ಟ್ಗಳನ್ನ ಎಷ್ಟು ಮೆಚ್ಕೊಳ್ತೀವಿ. ಆ ಸೈಂಟಿಸ್ಟ್ಗಳ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಕೂಡ ನಮಗೆ ಆಸೆ ಆಗುತ್ತೆ. ಹಾಗೆ ತಿಳಿದುಕೊಂಡಿದ್ದೀವಿ ಕೂಡ. ಈ ಚಂದ್ರ, ಸೂರ್ಯ, ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿರೋ ಆ ದೊಡ್ಡ ಸೈಂಟಿಸ್ಟು ದೇವರ ಬಗ್ಗೆ ತಿಳಿದುಕೊಳ್ಳೋಕೆ ಮಾತ್ರ ನಮಗೆ ಟೈಮೇ ಇರೋದಿಲ್ಲ. ಅದಕ್ಕೆ ದೇವರು ತಾನೇ ಏನು ಮಾಡೋಕೆ ಸಾಧ್ಯ? ಬರೀ ಪೂಜೆ ಮಾಡಿದ್ರೆ ನಮ್ಮ ಕೆಲಸ ಆಯ್ತು ಅಂತ ಅಂದ್ಕೊಂಡಿದ್ದೀವಿ. ಅದು ನಮ್ಮ ತಪ್ಪು ತಾನೆ. ಆರೋಗ್ಯ ಹಾಳಾದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಆರೋಗ್ಯ ಸುಧಾರಿಸಿಕೊಳ್ಳೋದಕ್ಕೆ ಡಾಕ್ಟರ್ನ ಅವಶ್ಯಕತೆ ಖಂಡಿತ ಇದೆ. ನಮ್ಮ ದೇವರುಗಳು, ಋಷಿ ಮುನಿಗಳು ಹೇಳುವ ವಿಷಯಗಳನ್ನ ಕೇಳಿ ಅದನ್ನ ನಾವು ಪಾಲಿಸಿದ್ದೇ ಆದ್ರೆ ಮಾನಸಿಕ ಆರೋಗ್ಯ, ದೇಹದ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಈ ರೀತಿನೂ ಇದನ್ನ ಸೈನ್ಸ್ ಅಂತಾನೆ ಹೇಳಬೇಕು. ನಮ್ಮ ಸನಾತನ ಧರ್ಮ ಅನ್ನೋದು ಬರೀ ಸೈನ್ಸ್ ಮಾತ್ರ ಅಲ್ಲ, ಹಿಸ್ಟ್ರಿ ಕೂಡ ಆಗಿದೆ. ಶ್ರೀರಾಮ ಅಯೋಧ್ಯೆಯನ್ನ ಆಳ್ತಾ ಇದ್ದ ಅಂದ್ರೆ ಇದಕ್ಕಿಂತ ದೊಡ್ಡ ಇತಿಹಾಸ ನಮಗೆ ಬೇಕಾ? ಸನಾತನ ಧರ್ಮದ ಬಗ್ಗೆ ತಿಳಿದುಕೊಂಡ್ರೆ ನಮಗೆ ವಿಜ್ಞಾನ, ಇತಿಹಾಸ ಎಲ್ಲ ತಿಳಿದುಕೊಂಡಂತೆ ಆಗುತ್ತೆ. ನಮ್ಮ ಧರ್ಮವನ್ನ ನಾವು ಉಳಿಸಿಕೊಂಡ ಹಾಗೂ ಆಗುತ್ತೆ. ನಮಗೆ ಒಳ್ಳೆಯ ನೀತಿ ಪಾಠಗಳು ಕೂಡ ಸಿಗುತ್ತೆ. ಧರ್ಮವನ್ನ ನಾವು ಕಾಪಾಡಿದ್ರೆ ಅದೇ ಧರ್ಮ ನಮ್ಮನ್ನ ಕಾಪಾಡುತ್ತೆ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳಿರೋದು. ಒಟ್ನಲ್ಲಿ ಹೇಳೋದಾದ್ರೆ ರಂಗನ ರೂಟಲ್ಲಿ ಹೋದ್ರೆ ರಾಂಗ್ ರೂಟ್ ಅಂತೂ ಸಿಗೋಕೆ ಸಾಧ್ಯವಿಲ್ಲ. ಆ ಶ್ರೀರಾಮನ ದಯೆ ಇದ್ರೆ ಮುಂದಿನ ವಿಡಿಯೋಗಳಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಇರುವಂತಹ ವಿಜ್ಞಾನ, ಸಮಾಜಶಾಸ್ತ್ರ, ಗಣಿತ ಎಲ್ಲವನ್ನ ತಿಳಿದುಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಸದ್ಯಕ್ಕೆ ಇದರಲ್ಲಿ ಬರುವ ನೀತಿ ಕಥೆಗಳನ್ನ ನೋಡಿ ಅದರಲ್ಲಿ ಬರುವ ನೀತಿಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೆಮ್ಮದಿಯ ಜೀವನ ಮಾಡೋದು ಹೇಗೆ ಅನ್ನೋದನ್ನ ಮಾತ್ರ ನೋಡೋಣ. ಹಾಗಾದ್ರೆ ನನಗೆ ಈ ಯೂಟ್ಯೂಬ್ ಮೂಲಕ ರಾಮಾಯಣದ ಕಥೆಗಳನ್ನ ಮಕ್ಕಳಿಗೆ ಹೇಳೋಕೆ ಹೇಗೆ ಪ್ರೇರೇಪಣೆ ಸಿಕ್ತು, ಹೇಗೆ ಇನ್ಸ್ಪಿರೇಷನ್ ಸಿಕ್ತು ಅಂತ ನಿಮ್ಮ ಜೊತೆ ಹಂಚಿಕೊಳ್ತೇನೆ ಕೇಳುಗರೆ. ನಾವು ಬಹಳ ಮಂದಿ ಮುರಳಿ ಸಿ ಶರ್ಮಾ ಗುರುಗಳ ಹತ್ರ ವೇದ ಪಾಠವನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಇವರು ಶ್ರೀಶೃಂಗ ಆಧ್ಯಾತ್ಮಿಕ ಪ್ರತಿಷ್ಠಾನದ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು. ಇವರು ವೇದಿಕ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಗಳಿಸಿದ್ದಾರೆ. ಇವರು ಇಂಜಿನಿಯರ್ ಆಗಿ ಕೂಡ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವೇದ, ಉಪನಿಷತ್, ಭಗವದ್ಗೀತೆ, ಯೋಗ, ಶಂಕರ ಭಗವತ್ಪಾದರ ತತ್ವಗಳನ್ನು ಕೂಡ ಅಧ್ಯಯನ ಮಾಡಿದ್ದಾರೆ. ಸುಮಾರು 1000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ
ಮಕ್ಕಳಿಗೆ ವೇದ ಪಾಠಶಾಲೆಯಲ್ಲಿ ವೇದ ಹೇಳಿಕೊಟ್ಟಿದ್ದಾರೆ. ಈಗ ಆನ್ಲೈನ್ ಮೂಲಕ ಕೂಡ ವೇದ ಪಾಠಗಳನ್ನ ಹೇಳಿಕೊಡ್ತಾ ಇದ್ದಾರೆ. ದೇಶ ವಿದೇಶಗಳಿಂದ ಕೂಡ ಇವರ ಹತ್ರ ಪಾಠ ಕಲಿತಾ ಇದ್ದಾರೆ ಜನ. ಹಲವಾರು ಸಂಘ ಸಂಸ್ಥೆಗಳೊಂದಿಗೆ ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ ಇವರಿಗೆ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿಗಳು ಕೂಡ ಸಿಕ್ಕಿದೆ. ನನಗೆ ಹಲವಾರು ಸಂದರ್ಭಗಳಲ್ಲಿ ಕತೆ ಹೇಳುವ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ನಮ್ಮ ಗುರುಗಳು ಮತ್ತು ವೇದ ಬಳಗದ ಎಲ್ಲಾ ಜನರು ನಾನು ಹೇಳುವ ದೇವರ ಕಥೆಗಳನ್ನ ಬಹಳವಾಗಿ ಮೆಚ್ಚಿಕೊಂಡಿದ್ದಾರೆ. ಇನ್ನು ನಮ್ಮ ಅಕ್ಕಪಕ್ಕದ ಮನೆಯ ಮಕ್ಕಳಿಗೆ ಶ್ಲೋಕ ಹೇಳಿಕೊಡೋದು, ದೇವರ ಕಥೆಗಳನ್ನ ಹೇಳೋದು ನನ್ನ ಹವ್ಯಾಸ. ಮಕ್ಕಳು ಒಳ್ಳೆಯ ದಾರಿಯಲ್ಲಿ ಇರಲಿ ಅಂತ. ಇದರಿಂದ ಆ ಮಕ್ಕಳಿಗೆ ಅವರ ತಂದೆ ತಾಯಿಗಳಿಗೆ ತುಂಬಾ ಉಪಯೋಗ ಆಗಿದೆ. ಮಕ್ಕಳು ಮೊದಲಿಗಿಂತ ಹೆಚ್ಚಿನ ಶ್ರದ್ಧೆಯಿಂದ ಶಾಲೆಯ ಪಾಠಗಳನ್ನು ಓದ್ತಾ ಇದ್ದಾರೆ. ತಂದೆ ತಾಯಿಗಳಿಗೆ ಹೆಚ್ಚು ಗೌರವ ಕೊಡ್ತಾ ಇದ್ದಾರೆ. ಪ್ರತಿದಿನ ದೇವರಿಗೂ ನಮಸ್ಕಾರ ಮಾಡಿ ತಂದೆ ತಾಯಿಗಳಿಗೂ ನಮಸ್ಕಾರ ಮಾಡ್ತಾ ಇದ್ದಾರೆ ಮಕ್ಕಳಲ್ಲಿ ಅಷ್ಟೊಂದು ಬದಲಾವಣೆ ಆಗಿರೋದು ಅವರ ತಂದೆ ತಾಯಿಗಳಿಗೆ ತುಂಬಾ ಸಂತೋಷವಾಗಿದೆ. ಕಾಲ ಬದಲಾಗಿಲ್ಲ, ಜನ ನಾವು ಬದಲಾಗಿದ್ದೀವಿ ಅಷ್ಟೇ. ಈಗಿನ ಮಕ್ಕಳಿಗೂ ಇದೆಲ್ಲ ಹೇಳ್ಕೊಟ್ರೆ ತುಂಬಾ ಸಂತೋಷವಾಗಿಯೇ ಕಲಿತಾರೆ. ಹೀಗೆ 2 ರೀತಿಯಿಂದ ನನಗೆ ಕತೆ ಹೇಳುವ ಪ್ರೇರೇಪಣೆ ಸಿಕ್ತು. ಇಂತಹ ದೇವರ ಕಥೆಗಳು ತುಂಬಾ ಮಕ್ಕಳನ್ನ ತಲುಪಿ ಎಲ್ಲಾ ಮಕ್ಕಳು ಬುದ್ಧಿವಂತರಾಗಿ ಒಳ್ಳೆಯ ದಾರಿಯಲ್ಲಿ ನಡೆದು ಏನಾದರೂ ಸಾಧನೆ ಮಾಡಲಿ ಅನ್ನೋದು ನಮ್ಮ ಆಸೆ. ಅದಕ್ಕೆ ಅಂತಾನೆ ಬಾಲರಾಮಾಯಣವನ್ನ ಮಕ್ಕಳಿಗಾಗಿ ಅಂತ ಆಡು ಭಾಷೆಯಲ್ಲಿ ಹೇಳುವ ಪ್ರಯತ್ನ ನಮ್ಮದು. ಇನ್ನು ನಮ್ಮ ಗುರುಗಳ ಮಗಳ ಬಗ್ಗೆ ಅಂತೂ ಹೇಳಲೇಬೇಕು. ಅವಳು ಇನ್ನೂ 7ನೇ ತರಗತಿ ಓದ್ತಾ ಇದ್ದಾಳೆ. ಆದ್ರೆ ಭಗವದ್ಗೀತೆಯನ್ನ ರಾಗವಾಗಿ ನಮಗೆಲ್ಲ ಹೇಳಿಕೊಡುವ ಪುಟ್ಟ ಗುರು ಇವಳು. 9ನೇ ವಯಸ್ಸಿನಲ್ಲಿ 700 ಭಗವದ್ಗೀತೆಯ ಶ್ಲೋಕಗಳನ್ನ ಹೇಳಿ ಮೈಸೂರು ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಗೋಲ್ಡ್ ಮೆಡಲ್ ಕೂಡ ಪಡೆದಿದ್ದಾಳೆ. ನಮ್ಮ ವೇದದ ಬಳಗದಲ್ಲಿ ಪುಟ್ಟ ಮಕ್ಕಳು ಸ್ಕೂಲ್ ಪಾಠವನ್ನು ಚೆನ್ನಾಗಿ ಓದ್ಕೊಂಡು ವೇದಾಭ್ಯಾಸ ಕೂಡ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಕ್ಕಳಿಗೆ ಇನ್ಸ್ಪೈರ್ ಆಗಬೇಕು, ಅವರು ಕೂಡ ಏನಾದರೂ ಸಾಧನೆ ಮಾಡಬೇಕು ಅಂತ. ಮಕ್ಕಳಿಗೆ ಶನಿವಾರ ಭಾನುವಾರಗಳಂದು ಸ್ವಲ್ಪ ಫ್ರೀ ಟೈಮ್ ಇರುತ್ತೆ. ಅದಕ್ಕೆ ನಾವು ಶನಿವಾರ ಭಾನುವಾರಗಳಂದು ಈ ವಿಡಿಯೋಗಳನ್ನ ಬಿಡುಗಡೆ ಮಾಡ್ತೀವಿ. ದೊಡ್ಡವರು ಕೂಡ ಮಕ್ಕಳಿಗೆ ಈ ಕಥೆಗಳನ್ನ ಅರ್ಥ ಮಾಡಿಸೋಕೆ ಸಹಾಯ ಮಾಡಬಹುದು. ಅದರ ನೀತಿಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ದೊಡ್ಡವರು ಮಕ್ಕಳಿಗೆ ಹೇಳಿಕೊಡ್ತಾ ಇದ್ರೆ ಬಹಳ ಬೇಗ ಎಲ್ಲವನ್ನೂ ಕಲಿತು ಬಿಡ್ತಾರೆ ಮಕ್ಕಳು. ಒಂದೊಂದು ಕಥೆ ಆದ್ಮೇಲೂ ರಸಪ್ರಶ್ನೆಯನ್ನ ಕೇಳ್ತೇವೆ. ಅದಕ್ಕೆ ಸರಿಯಾಗಿ ಉತ್ತರ ಹೇಳಿದ್ರೆ ಮಕ್ಕಳಿಗೆ ಕಥೆಗಳು ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ದೊಡ್ಡವರು ಇದಕ್ಕೆ ಸಹಾಯ ಮಾಡಿದ್ರೆ ಮಕ್ಕಳು ಅದನ್ನ ಇನ್ನೂ ಖುಷಿಯಾಗಿಯೇ ಕಲಿತಾರೆ. ಅಯೋಧ್ಯೆಯ ಶ್ರೀರಾಮ ಲಲ್ಲಾನ ಪ್ರತಿಷ್ಠಾಪನೆ ಆದ್ಮೇಲೆ ತುಂಬಾ ಜನರಿಗೆ ರಾಮನ ಕಥೆಯನ್ನ ತಿಳಿದುಕೊಳ್ಳ ಆಸೆ ಆಗಿದೆ ಅನ್ನೋದು ನಿಜ. ರಾಮಾಯಣ ಕತೆ ತಿಳಿದವರಿಗೆ ಕೂಡ ರಾಮಾಯಣವನ್ನ ಮತ್ತೊಮ್ಮೆ ಕೇಳಿದ ಹಾಗೂ ಆಗತ್ತೆ. ಆದಷ್ಟು ಎಲ್ಲ ಕನ್ನಡಿಗರನ್ನ ಈ ಕಥೆಗಳು ತಲುಪಬೇಕು. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಎಲ್ಲರಿಗೂ ನೀವು ಈಗಲೇ ಶೇರ್ ಮಾಡಿ. ದೇವರ ಕಥೆಗಳ ಬಗ್ಗೆ ಮಾತುಕತೆಯನ್ನ ಮನೆಯಲ್ಲಿ ಆಡ್ತಾ ಇರಬೇಕು. ಜೀವನದ ಮುಖ್ಯ ಗುರಿ ಏನು ಅನ್ನೋದು ನಾವು ದೇವರ ಕಥೆಗಳ ಮೂಲಕ ಮಕ್ಕಳಿಗೆ ತಿಳಿಸಿಕೊಡಬೇಕು. ಮನುಷ್ಯನಾಗಿ ಹುಟ್ಟಿ ಶ್ರೀರಾಮ ದೇವರಾದ. ಅವರ ದಾರಿಯಲ್ಲಿ ನಡೆದರೆ ಇಂದಿನ ಮಕ್ಕಳು ನಿಜ ಜೀವನದ ನಾಯಕ ನಾಯಕಿಯರೇ ಆಗಿಬಿಡ್ತಾರೆ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳಿಗೆ ಯಾವಾಗಲೂ ಸ್ವಾಗತ. ನಮ್ಮ ಕುಲಗುರುಗಳಾದ ಶ್ರೀಮದ್ ರಾಮಾನುಜರನ್ನ ನೆನೆಯುತ್ತಾ, ನಮ್ಮ ಕುಲದೇವರಾದ ಪದ್ಮಾವತಿ ಅಮ್ಮ ಮತ್ತು ಶ್ರೀನಿವಾಸ ದೇವರನ್ನ ನೆನೆಯುತ್ತಾ ಈ ವಿಡಿಯೋವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಶ್ರೀರಾಮ ಮನುಷ್ಯನಾಗಿ ಯಾಕೆ ಹುಟ್ಟಿ ಬಂದ ಅನ್ನೋದನ್ನ ತಿಳ್ಕೊಳ್ಳೋಣ. ಆದಷ್ಟು ಈ ಕಥೆಗಳು ಎಲ್ಲರನ್ನೂ ತಲುಪಲಿ. ಶೇರ್ ಮಾಡ್ಕೊಳ್ಳಿ. ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದಿಲ್ಲ. ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಗೆಲ್ಲ. ಆ ಶ್ರೀರಾಮ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ. ಜೈ ಶ್ರೀರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.